ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ನರ್ಸರಿ, ಪ್ರೈಮರಿ, ಹೈಯರ್ ಪ್ರೈಮರಿ ಹಾಗೂ ಜೆವಿಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿಜಯಪುರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಿಮ್ಮ ಮಗುವಿನ ಭದ್ರ ಬುನಾದಿಯ ಪ್ರಾರಂಭ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶೃಂಗೇರಿಯ ಗುಣನಾಥ ಸ್ವಾಮೀಜಿಯು ದಿವ್ಯ ಸಾನ್ನಿಧ್ಯ ವಹಿಸಿ ಮಕ್ಕಳ ಕೈ ಹಿಡಿದು ಅಕ್ಷರ ಅಭ್ಯಾಸವನ್ನ ಮಾಡಿಸಿದರು. ವಿಶೇಷವೆಂಬಂತೆ ಮುಸ್ಲಿಂ ಸಮುದಾಯದ ಪೋಷಕರು ಸ್ವಾಮೀಜಿಯವರಿಂದ ತಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನ ಮಾಡಿಸಿದರು. ನಂತರ ಅಕ್ಷರ ಅಭ್ಯಾಸದ ಬಗ್ಗೆ ಶೃಂಗೇರಿಯ ಗುಣನಾಥ ಸ್ವಾಮೀಜಿ ಹಾಗೂ ಒಕ್ಕಲಿಗ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಸೇರಿದಂತೆ ಪೋಷಕರು ಹಾಗೂ ಮಕ್ಕಳು ಅಕ್ಷರಾಭ್ಯಾಸದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಇವತ್ತು ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಜೆವಿಎಸ್ ಶಾಲೆಯಲ್ಲಿ ಮಕ್ಕಳಿಗಾಗಿ ಒಂದು ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನ ಬಹಳ ಶ್ರೇಷ್ಠತರವಾಗಿ ಕಾರ್ಯಕ್ರಮ ಇಟ್ಟುಕೊಂಡಿದ್ರು. ನಮ್ಮ ಪರಂಪರೆಯಲ್ಲಿ ಅಕ್ಷರಾಭ್ಯಾಸ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಜ್ಞಾನವಂತನಾಗಬೇಕಾದ್ರೆ ಅಕ್ಷರ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಅಕ್ಷರವನ್ನ ಬರೆಸ್ಬೇಕಾದ್ರೆ ಅದು ಓಂಕಾರವನ್ನ ಹೇಳೋದ್ರ ಮುಖಾಂತರ ಈ ಬ್ರಹ್ಮಾಂಡದಲ್ಲಿ ಒಂದು ಓಂ ಅಂತಕ್ಕಂಥ ಶಬ್ದ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಓಂಕಾರವನ್ನ ಅರಿಶಿಣದ ಮುಖಾಂತರ ಬರೆಸುವಂತ ಒಂದು ವೈಜ್ಞಾನಿಕ ಪದ್ಧತಿ ಇದು. ಅರಿಶಿಣ ಅಂತಕ್ಕಂಥದ್ದು ನಮ್ಮ ಸೈಂಟಿಫಿಕ್ ಪ್ರಕಾರ ನಮ್ಮ ರೋಗ ರುಜಿನಗಳನ್ನ ಹೋಗಲಾಡಿಸುವಂತ ಅರಿಶಿಣ ಕೊಂಬೆ ಮುಖಾಂತರ ಮಕ್ಕಳಲ್ಲಿ ಅಕ್ಷರಾಭ್ಯಾಸ ಮಾಡೋದ್ರಿಂದ ಅವರ ಆರೋಗ್ಯ, ಜ್ಞಾನ ಎಲ್ಲವೂ ಸಹ ಲಭಿಸುತ್ತೆ ಅಂತ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ನಮ್ಮ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಜಿಲ್ಲಾ ಒಕ್ಕಲಿಗರ ಸಂಘದ ನಮ್ಮ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳು ಸೇರಿ, ನಮ್ಮ ಟೀಚರ್ಸ್ಗಳು ಸೇರಿ ಒಳ್ಳೆ ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆ. ಇದರಿಂದ ಮಕ್ಕಳಿಗೆ ಆಯಸ್ಸು, ಆರೋಗ್ಯ ಎಲ್ಲವೂ ಸಹ ಲಭಿಸುತ್ತೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಅಕ್ಷರಾಭ್ಯಾಸ ಕಳೆದ 15 ವರ್ಷದಿಂದಲೂ ಜೆವಿಎಸ್ ಶಾಲೆಯಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಇದರ ಉದ್ದೇಶ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಮತ್ತು ಅವರಿಗೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಮತ್ತು ಸ್ವಾಮೀಜಿಯವರ ಆಶೀರ್ವಚನ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಜೆವಿಎಸ್ ಶಾಲೆಯಲ್ಲಿ ಕಳೆದ 15 ವರ್ಷದಿಂದ ಅಕ್ಷರಾಭ್ಯಾಸ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ 850 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. UKG, LKG ನರ್ಸರಿ ಸ್ಟೂಡೆಂಟ್ಸ್ಗೆ ಇವತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ನಮ್ಮ ಶಾಲೆಯ ಪ್ರತಿಯೊಬ್ಬ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ದಾರೆ. ಸ್ವಾಮೀಜಿಯವರ ಆಶೀರ್ವಚನವನ್ನ ಕೇಳಿದ್ದಾರೆ. ನಮ್ಮ ಶಾಲೆ ಜಿಲ್ಲೆಗೆ 100% ರಿಸಲ್ಟ್ ಅನ್ನ ಕೊಡ್ತಾ ಬರ್ತಾ ಇದೆ. ಹಾಗಾಗಿ UKG, LKG ನರ್ಸರಿಯ ಮಕ್ಕಳು ಏನು ಸಂಸ್ಕಾರ, ಸಂಸ್ಕೃತಿ ಮತ್ತು ವಿದ್ಯಾಭ್ಯಾಸವನ್ನ ಸಣ್ಣ ವಯಸ್ಸಿನಲ್ಲಿ ಕಲಿತಾರೆ, ಅದನ್ನ ಅವರು ದೊಡ್ಡವರಾದ್ರೂ ಅದು ಅಭ್ಯಾಸ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದೀವಿ. ಮತ್ತು ಎಲ್ಲ ನಮ್ಮ ಶಾಲೆಯಲ್ಲಿ ಎಲ್ಲ ಜಾತಿಯವರು ಸ್ಟೂಡೆಂಟ್ಸ್ ಇರೋದ್ರಿಂದ ಒಂದು ವಿಶೇಷ ಏನಂದ್ರೆ ಇವತ್ತು ತುಂಬಾ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸಲ್ಮಾನ್ ತಾಯಿಯರು ತಮ್ಮ ಮಕ್ಕಳನ್ನ ಕರ್ಕೊಬಂದು ಸ್ವಾಮೀಜಿಯವರ ಕೈಯಿಂದ ಅಕ್ಷರಾಭ್ಯಾಸವನ್ನ ಮಾಡಿಸ್ಕೊಂಡಿದ್ದಾರೆ. ಅದು ನಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಒಂದು ಭಾಗ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಎಲ್ಲಾ ಸಮಾಜದವರು ಒಟ್ಟುಗೂಡಿ ಬಾಳಿದ್ರೆ, ಒಟ್ಟುಗೂಡಿ ಬದುಕಿದ್ರೇನೆ ನಮ್ಮ ದೇಶವನ್ನ ಮುಂದೆ ಏನು ನಾವು ನಮ್ಮ ದೇಶವನ್ನ ಪವರ್ಫುಲ್ ಕಂಟ್ರಿ ಆಗಿ ನೋಡ್ಬೇಕು ಅಂತ ಕನಸನ್ನ ಕಾಣ್ತಾ ಇದೀವಿ. ಆ ನಿಟ್ಟಿನ ಕಡೆಗೆ ಹೆಜ್ಜೆ ಇಡೋದಕ್ಕೆ ಎಲ್ಲ ಒಗ್ಗಟ್ಟಾಗಿ ಇರಬೇಕು ಅನ್ನೋದು ಆ ಉದ್ದೇಶ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ. ಹಾಯ್ ಹಾಯ್ ಬಲೋ. ಹಾಯ್. ಹೇಗಿತ್ತು ಮ್ಯಾಮ್ ಇವತ್ತಿನ ಅಕ್ಷರಾಭ್ಯಾಸ? ಚೆನ್ನಾಗಿತ್ತು. ಖುಷಿ ಆಯ್ತಾ? ನಿಮ್ ಜೊತೆ ಇನ್ನೊಬ್ರು ಬಂದಿದ್ರು. ಹೆಂಗ್ ಅನಿಸ್ತು ಇವತ್ತಿನ ದಿನ? ಚೆನ್ನಾಗಿತ್ತು. ಏನಿಲ್ಲ, ಚೆನ್ನಾಗಿ ಖುಷಿ ಆಯ್ತಾ? ಖುಷಿ ಆಯ್ತು. ಸಾರಿ, ನನಗೆ ಕೇಳ್ಬಾರ್ದು. ಅಕ್ಷರಾಭ್ಯಾಸ ಮಾಡ್ತಾರಾ? ಮಾಡ್ತೀವಿ. ಮಾಡ್ತೀರಾ? ಅಂದ್ರೆ ನಮ್ಮಿದಲ್ಲಿ ಬೇರೆ ಈ ಟೈಪ್ ಏನಿಲ್ಲ, ಜಾತಿ ಇದ್ರೆ ಅದು ಎಲ್ಲರೂ ಒಂದನೆ. ಇದು ಅಂದ್ರೆ ಏನು, ನಮ್ ಇದ್ರಲ್ಲೇ ಸೇಮೆ ಮಾಡೋದು ಏನಿಲ್ಲ. ಇದ್ರಲ್ಲಿ ಆ ಅಂತ ಇದ್ ಮಾಡ್ತೀವಿ. ನಮ್ ಇದ್ರಲ್ಲಿ
ಅಲಿಫ್ ಅಂತ ಮಾಡ್ತೀವಿ. ಮತ್ತೆ ಖುಷಿ ಆಯ್ತು ಖುಷಿ ಆಯ್ತು. ನಿಮ್ಮದ ಓಂ ಅಂತ ಬರ್ತೀರಾ ಇವತ್ತು? ಹಾ ಬರ್ತಾ ಏನಿಲ್ಲ. ನಮಸ್ತೆ. ನಮ್ಮ ಹೆಸರು ಅಶ್ಯಾ ಅಂತ. ಅಶ್ವಿನಿ ಅವರೇ, ಇವತ್ತು ಅಕ್ಷರಾಭ್ಯಾಸ ಕರ್ಕೊಂಡ್ ಬಂದಿದ್ದು ನಿಮ್ಮ ಮಗನ. ಹೆಂಗ ಅನಿಸ್ತಿದೆ ದಿನ? ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಆಗಿರೋದಲ್ಲ LKG ಈಗ, ಓಕೆ. ಚೆನ್ನಾಗ್ ಅನಿಸ್ತು. ಇವತ್ತು ನಿಮ್ಮ ಮಗ ಓಂ ಅಂತೆಲ್ಲ ಬರೆದ್ರು, ಅದನ್ನೆಲ್ಲ ನೋಡಿ ಹೆಂಗ ಅನಿಸ್ತು? ಏನಿಲ್ಲ, ಒಂದು ಗುರುಗಳು ಕರೆದಿದ್ರು, ಚೆನ್ನಾಗಾಗ್ಲಿ. ಎಲ್ಲ ಮಕ್ಳಿಗೂ ಒಂದೇ ಸಮ ನೋಡ್ಬೇಕು ಸ್ಕೂಲಿಗೆಲ್ಲ ಹಾಕಿದಾಗ. ಖಂಡಿತ. ಎಲ್ಲ ರಿಲಿಜನ್ ಒಂದೇ, ಎಲ್ಲ ಒಂದು ಅದೇನಿಲ್ಲ ನಮ್ದ್ರಲ್ಲಿ. ಎಲ್ಲರೂ ಒಟ್ಟಿಗೆ ಬೆಳಿತಾರೆ, ಒಳ್ಳೇದು. ಈ ತರ ಮಾಡಿದ್ರೆ ಒಳ್ಳೇದು. ಹೇಗ ಅನಿಸ್ತು ಇವತ್ತಿನ ದಿನ? ಖುಷಿ ಆಯ್ತಾ? ತುಂಬಾ ಚೆನ್ನಾಗಿತ್ತು. ಅಬ್ಬುಲಾನಂದ ಸ್ವಾಮೀಜಿ ಅವ್ರು ಬಂದಿದ್ರು, ಅವ್ರ ಕೈಲಿ ಅಕ್ಷರಾಭ್ಯಾಸ ಮಾಡಿಸ್ತು, ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು. ತುಂಬಾ ಖುಷಿಯಾಗಿದೆ. ತುಂಬಾ ಖುಷಿಯಾಗಿದ್ಯಾ? ಏನ್ ಬರದ್ರಿ? ಓಂ ಅಂತ ಬರ್ಸಿದ್ರು. ಓಂ ಅಂತ ಬರ್ಸಿದ್ರು. ಸೇಟು ನಮ್ಮನೆ ಸರಸ್ವತಿ ತರನೇ ಕಾಣಿಸ್ತಿದ್ದೀರಾ, ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಇವತ್ತು ಅಕ್ಷರಾಭ್ಯಾಸ ಮಾಡಿಸಿದ್ರು, ಹೆಂಗ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ? ನೀವು ಅಕ್ಷರಾಭ್ಯಾಸ ಮಾಡಿದ್ರೆ ಇವತ್ತು? ಇಲ್ಲ, ಇಲ್ಲ. ಯಾರು ಮಾಡಿದ್ರು ನಿಮ್ಮ ಮನೆ ಕಡೆಯಿಂದ? ಯಾರು ಮಾಡಿಲ್ಲ. ಬಟ್ ಮಕ್ಳೆಲ್ಲ ಅಕ್ಷರಾಭ್ಯಾಸ ಮಾಡಿದ್ರಲ್ಲ, ಹೆಂಗ ಅನಿಸ್ತು ಅವ್ರನ್ನೆಲ್ಲ ನೋಡಿ? ಚೆನ್ನಾಗ್ ಅನಿಸ್ತಾ? ಜೊತೆಗೆ ಯಾರು ಬಂದಿದ್ದಾರೆ? ಅಮ್ಮ ಬಂದಿದ್ದಾರೆ. ಯಾರು ಇದನ್ನೆಲ್ಲ ರೆಡಿ ಮಾಡಿದ್ದು? ಅಮ್ಮ. ಖುಷಿ ಆಯ್ತಾ ಈ ಗೆಟಪ್ ನೋಡಿ ನಿಮಗೆ? ಥ್ಯಾಂಕ್ ಯು. ದೀಪಾ ಅವರೇ, ಇವತ್ತು ಅಕ್ಷರಾಭ್ಯಾಸ ಏನಂತ ಬರದ್ರಿ? ಓಂ ಅಂತ ಬರದ್ರಾ? ಚೆನ್ನಾಗಿತ್ತ ಬರ್ದಿದ್ದು? ಖುಷಿ ಆಯ್ತಾ? ಯಾವಾಗಿಂದ ಸ್ಕೂಲಿಗೆ ಹೋಗ್ತೀರಾ? ನಾಳೆಯಿಂದ ಸ್ಕೂಲಾ? ಖುಷಿ ಆಯ್ತಾ ನಿಮಗೆ ಓಂ ಅಂತ ಬರ್ದಿದ್ದು? ಥ್ಯಾಂಕ್ ಯು ದೀಪಾ. ತಮ್ಮ ಹೆಸರು? ತನ್ವಿತಾ ಅವರೇ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಇವತ್ತು ಓಂ ಅಂತ ಬರದ್ರಾ? ಖುಷಿ ಆಯ್ತಾ? ಯಾವಾಗಿಂದ ಸ್ಕೂಲಿಗೆ ಹೋಗ್ತೀರಾ? ಇವತ್ತಿಂದನೇ ಸ್ಕೂಲಾ? ವೆರಿ ಗುಡ್. ಯಾರು ಬಂದಿದ್ದಾರೆ ಜೊತೆಲಿ? ಸುಪ್ರತನು ಬಂದಿದ್ದಾರೆ, ಅಮ್ಮನು ಬಂದಿದಾರ, ಅಜ್ಜಿನೂ ಬಂದಿದ್ದಾರೆ. ಯಾರು ಲಿಪ್ಸ್ಟಿಕ್ ಮೇಕಪ್ ಎಲ್ಲ ಮಾಡಿದ್ದು? ಸುಪ್ರಿಯಾ ಅಂತೆ ಮಾಡಿದ್ರಾ? ಸುಪ್ರಿಯಾ ಅಂತೆಗೆ ಒಂದು ಥ್ಯಾಂಕ್ ಯು ಹೇಳ್ಬಿಡಿ. ಥ್ಯಾಂಕ್ ಯು ಸುಪ್ರತೆ. ಥ್ಯಾಂಕ್ ಯು. ಆಯುಷ್ ಎಷ್ಟನೇ ಕ್ಲಾಸ್ ಓದ್ತಿರೋದು ಆಯುಷ್? UKG. ಇವತ್ತು ಅಕ್ಷರಾಭ್ಯಾಸ ಮಾಡಿದ್ರಲ್ಲ, ಹೆಂಗ್ ಅನಿಸ್ತು? ಚೆನ್ನಾಗ್ ಅನ್ನಿಸ್ತಾ? ಏನಂತ ಬರದ್ರಿ ಅಕ್ಕಿ ಕಾಳ ಮೇಲೆ? ಓಂ ಅಂತನಾ? ಓಂ ಅಂತ ಬರದ್ರಾ? ಪಂಚೆ ಶರ್ಟ್ ಶಲ್ಯ ಯಾರು ಹಾಕ್ತಿದ್ದು? ಅಮ್ಮ ಹಾಕ್ಸಿದ್ದ? ಖುಷಿ ಆಯ್ತಾ ಬಟ್ಟೆ ಹಾಕೊಂಡು? ಇವತ್ತು ಓಂ ಅಂತ ಬರ್ದಿದ್ದು ಖುಷಿ ಆಯ್ತಾ? ಥ್ಯಾಂಕ್ ಯು. ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.